ಇತಿಹಾಸದ ಪುಟಗಳಲ್ಲಿ ಎಂದೂ ಅಳಿಯದ ತ್ಯಾಗ ಮತ್ತು ಸತ್ಯದ ಮಹಾನ್ ಪಯಣವೇ ಕರ್ಬಾಲ. ಇದು ಕೇವಲ ಒಂದು ಸ್ಥಳವಲ್ಲ, ಅನ್ಯಾಯದ ವಿರುದ್ಧದ ಧರ್ಮಯುದ್ಧದ ಸಂಕೇತ. ಪ್ರವಾದಿ ಮುಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರು ಕ್ರೂರ ಆಡಳಿತಗಾರ ಯಜೀದನ ಅನ್ಯಾಯದ ಮುಂದೆ ತಲೆಬಾಗಲಿಲ್ಲ. ಮಾನವೀಯತೆ ಮತ್ತು ಧರ್ಮದ ರಕ್ಷಣೆಗಾಗಿ ತಮ್ಮ ಇಡೀ ಕುಟುಂಬದೊಂದಿಗೆ ಕರ್ಬಾಲಾದ ಮರುಭೂಮಿಯಲ್ಲಿ ಹುತಾತ್ಮರಾದರು. ಸಂಖ್ಯೆಯಲ್ಲಿ ಕೇವಲ 72 ಆಗಿದ್ದರೂ ಸತ್ಯದ ಹಾದಿಯಲ್ಲಿ ನಡೆದು ಅಮರರಾದರು ಈ ಪವಿತ್ರ ಮೊಹರಂ ದಿನದಂದು. ಆ ಮಹಾತ್ಮರ ತ್ಯಾಗವನ್ನು ಸ್ಮರಿಸುತ್ತಾ ನಮ್ಮ ಜೀವನದಲ್ಲೂ ಸತ್ಯ, ನ್ಯಾಯ ಮತ್ತು ಶಾಂತಿಯ ಹಾದಿಯಲ್ಲಿ ನಡೆಯೋಣ. ತಮಗೂ ಮತ್ತು ತಮ್ಮ ಕುಟುಂಬದವರಿಗೂ ಪವಿತ್ರ ಮೊಹರಂ ಹಬ್ಬದ ಹೃದಯಸ್ಪರ್ಶಿ ಶುಭಾಶಯಗಳು. ಪವಿತ್ರ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು.